ಎಸ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕೆ ಮಂಜುನಾಥ್. ಸ್ನೇಹಿತರೆ, ಈ ವಿಷಯವನ್ನ ತಮ್ಮ ಮುಂದೆ ಹೇಳೋದಕ್ಕೆ ಮತ್ತು ನಮ್ಮ ಟಿ ವಿ ಕರ್ನಾಟಕದಲ್ಲಿ ಈ ಸುದ್ದಿಯನ್ನ ಪ್ರಸಾರ ಮಾಡೋದಕ್ಕೆ ತುಂಬ ಒಂದು ದುಃಖವಾಗಿರುವಂಥ ವಿಚಾರ. ಯಾಕೆಂದರೆ ಈಗಾಗಲೇ ನಾವು ಏನು ಭೀಮ್ಸಿ ASI ಜಮಖಂಡಿ ಇವರು ಮರಣ ಹೊಂದಿದ್ದರು. ಈ ಕುರಿತಾಗಿ ಜಮಖಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ಏನು ನಾವು ದೀಪ ಬೆಳಗುವುದರ ಮುಖಾಂತರ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಮೌನಾಚರಣೆ ಕಾರ್ಯಕ್ರಮವನ್ನ ಮಾಡಿದ್ರು. ಸ್ನೇಹಿತರೆ, ತಮಗೆಲ್ಲ ಒಂದು ವಿಚಾರವನ್ನ ಹೇಳಬೇಕು ಅಂದ್ರೆ, ಪ್ರತಿಯೊಬ್ಬ ಜೀವನದಲ್ಲಿನೂ ಹೀರೋ ಆಗ್ತಾನೆ, ಪ್ರತಿಯೊಬ್ಬ ಜೀವನದಲ್ಲಿನೂ ವಿಲನ್ ಆಗ್ತಾನೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿಯಾಗಿ ಉಳಿದಿತ್ತು. ಕಾರಣ ಇಷ್ಟೇ ಸ್ನೇಹಿತರೆ, ಏನು ಭೀಮ್ಸಿ ASI ಜಮಖಂಡಿ ಇವರು ಎಷ್ಟು ಎಲ್ಲರಿಗೂ ಅತ್ಯುನ್ನತ ವ್ಯಕ್ತಿಯಾಗಿ ಮತ್ತು ಎಲ್ಲರಿಗೂ ಸರಿಸಮಾನವಾದಂತ ನ್ಯಾಯ ನೀಡಿ, ಜೊತೆಗೆ ಎಲ್ಲರಿಗೂ ಕರ್ತವ್ಯ ನಿಷ್ಠೆ ಹೇಗೆ ಇರಬೇಕು ಅನ್ನೋದು ಬದುಕನ್ನ ಕಲಿಸಿಕೊಟ್ಟಂತ ಭೀಮ್ಸಿ ASI ಅವರು ನಿಜವಾಗ್ಲೂ ಇದು ಜಮಖಂಡಿ ಜನಕ್ಕೆ ಬಹಳ ಒಂದು ದುಃಖಕರವಾದ ವಿಚಾರವಾಗಿ ಇವತ್ತು ನಡೆದಿರುವ ಈ ಒಂದು ಮೌನಾಚರಣೆ ಕ್ಯಾಲೆಂಡರ್ ಕಾರ್ಯಕ್ರಮದಲ್ಲಿ, ಏನು ದೀಪ ಬೆಳಗುವ ಕಾರ್ಯಕ್ರಮದಲ್ಲಿ ಎಷ್ಟು ನೋವುವಾಗಿ ಸಿಬ್ಬಂದಿಗಳು ಮಾತನಾಡಿದರು. ಜೊತೆಗೆ ಅವರ ಮಾಡಿರುವ ಕೆಲಸ ಕಾರ್ಯದ ಬಗ್ಗೆ ಎಲ್ಲರೂ ಹಾಡಿ ಹೋಗಿರುವಂತ ಈ ವಿಚಾರ ಕುರಿತಾಗಿ ಸುಮಾರು ಪೊಲೀಸ್ ಠಾಣೆಯಲ್ಲಿ ಎಲ್ಲರೂ ದುಃಖಿತವಾಗಿ ನೋಡ್ತಾ ಇದ್ರೆ, ನಿಜವಾಗ್ಲೂ ಅವರ ಶಕ್ತಿ ಎಷ್ಟಿತ್ತು, ಅವರ ಕಾನೂನಾತ್ಮಕವಾಗಿ ಕಾರ್ಯಾಚರಣೆಗಳು ಹೇಗಿತ್ತು, ಕೆಲಸಗಳು ಹೇಗಿತ್ತು ಅನ್ನೋದನ್ನು ಕೂಡ ಇದು ವಿಶೇಷವಾಗಿ ಕಾಣಿರುವಂಥದ್ದು. ಯಾಕೆಂದ್ರೆ ಇಂಥ ವ್ಯಕ್ತಿಗಳನ್ನ, ಇಂಥ ಕೆಲಸಗಳನ್ನ ನಾವು ಕಂಡವರು ನಾವೇ ಪುಣ್ಯವಂತರು. ಯಾಕೆಂದ್ರೆ ಒಂದು ಉದ್ಯಾನವನದಲ್ಲಿ ವಿಶೇಷವಾದ ಹೂ ಇದ್ರೆ ಮಾತ್ರ ನಾವು ಕಿತ್ಕೊಳ್ತೀವಿ. ಅದೇ ರೀತಿಯಾಗಿ ಒಂದು ಪ್ರಪಂಚದಲ್ಲಿ ಅದ್ಭುತವಾದ ವ್ಯಕ್ತಿಗಳಿದ್ದರೆ ಅದು ದೇವರು ಸುಮಾರು ದಿವಸ ನಮ್ಮ ಹತ್ರ ಬಿಡೋದಿಲ್ಲ, ಇನ್ನು ನನ್ನ ಹತ್ರ ಬಾ ಅಂತ ಕರೆಯೋದೇ ಇದು ಒಂದು ಪ್ರಕೃತಿ ನಿಯಮವಾಗಿದೆ. ಸ್ನೇಹಿತರೆ, ಇವರು ಏನು ಪಂಢರಪುರದ ಖ್ಯಾತ ದೇವಸ್ಥಾನ ಪಂಢರಪುರ ವಿಠಲನ ದೇವಸ್ಥಾನಕ್ಕೆ ಇವರು ದರ್ಶನ ಪಡೆಯೋದಕ್ಕೆ ಹೋಗಿರುವ ಸಂದರ್ಭದಲ್ಲಿ ಅಕಾಲಿಕ ಹೃದಯಘಾತದಿಂದ ಮರಣ ಹೊಂತಾರೆ. ಸ್ನೇಹಿತರೆ, ಇವತ್ತು ದೇವರ ಪಾಲಿಗಿದ್ದವರು ದೇವರಿಗೆ ಹೋಗಿ ಇವತ್ತು ಅವರ ಪ್ರಾಣವನ್ನ ಬಿಡ್ತಾರಂದ್ರೆ ಇವರು ದೇವರ ಸಮ ಅನ್ನೋದಕ್ಕೆ ಇದೊಂದು ಮತ್ತೊಂದು ಸಾಕ್ಷಿಯಾಗಿದೆ. ಸ್ನೇಹಿತರೆ, ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಬದುಕು ಒಂದೇ, ಪ್ರಪಂಚನೂ ಒಂದೇ, ಇಲ್ಲಿ ಜಾತಿ ಭೇದ ಪಂಥವಿಲ್ಲ ಅನ್ನುವ ಅಧಿಕಾರಿಗಳು ಬಹಳ ಕಡಿಮೆ. ಅಂತದ್ರಲ್ಲಿ ಇಂಥ ಒಬ್ಬ ಅಧಿಕಾರಿಗಳನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಅವರ ಸೇವೆ ನಮಗೆ ಇನ್ನಷ್ಟು ಬೇಕಿತ್ತು, ಅವರ ಸಲಹೆಗಳು ನಮಗೆ ಇನ್ನಷ್ಟು ಬೇಕಿತ್ತು, ಅವರ ವೇದ ವಾಕ್ಯಗಳು ನಮಗೆ ಇನ್ನಷ್ಟು ಬೇಕಿತ್ತು ಅನ್ನೋದು ಒಂದು ಬಹಳ ಒಂದು ದೊಡ್ಡ ನೋವು ಅಂತಾನೆ ಹೇಳ್ಬೋದು. ಇಂಥ ಅಧಿಕಾರಿಗಳಿಗೆ ನಾವು ಭಾವಪೂರ್ವಕ ಶ್ರದ್ಧಾಂಜಲಿ ಹೇಳುವುದೇ ಒಂದು ದೊಡ್ಡ ನೋವು. ಯಾಕೆಂದ್ರೆ ಇಂಥ ಒಬ್ಬ ಅಧಿಕಾರಿಗಳಿಗೆ, ಎಷ್ಟೋ ಯುವಕರಿಗೆ, ಎಷ್ಟೋ ಒಂದು ರೈತ ಮಕ್ಕಳಿಗೆ, ದಲಿತ ಮಕ್ಕಳಿಗೆ ಇವರು ಸ್ಫೂರ್ತಿಯಾದಂತ ಒಬ್ಬ ಅಧಿಕಾರಿ. ಇವತ್ತು ಯಾರಾದ್ರೂ ಲೀಡರ್ಗಳಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಅದು ಕೆಲಸ ಕಾರ್ಯಗಳಿದ್ರೆ ಇಂಥ ಅದ್ಭುತ ವ್ಯಕ್ತಿತ್ವವನ್ನ ನೋಡಿದ್ರೆ ನಾವು ಬದಲಾಗಬೇಕು ಅನ್ನುವ ವಿಚಾರವನ್ನು ಕೂಡ ಇವರ ಮನದಾಳದಲ್ಲಿತ್ತು, ಇವರ ವ್ಯಕ್ತಿತ್ವದಲ್ಲಿ ಇತ್ತು ಅನ್ನೋದೇ ಒಂದು ಮೂಲ ಉದಾಹರಣೆ. ಸ್ನೇಹಿತರೆ, ಇಂಥ ಅಧಿಕಾರಿಗಳಿಗೆ ನಮ್ಮ ಟಿ ವಿ ಕರ್ನಾಟಕದ ಮುಖಾಂತರ ಹಾಗೂ ಅವರ ಕುಟುಂಬಕ್ಕೆ ಹಾಗೂ ಅವರ ಸ್ನೇಹಿತರಿಗೆ, ಅವರ ಎಲ್ಲ ಒಡನಾಡಿಗಳಿಗೆ ಇನ್ನಷ್ಟು ಆ ಸೇವೆ ಬೇಕಾಗಿತ್ತು ಅನ್ನೋದು ಕುರಿತಾಗಿ, ಈ ಕುರಿತಾಗಿ ಶಹರ ಪೊಲೀಸ್ ಠಾಣೆಯ ಅನಿಲ್ ಕುಂಬಾರ್ ಸರ್ ಅವರು PSI ಅವರ ಬಗ್ಗೆ ಮಾತನಾಡಿದರು ಕೂಡ ಅದು ಬಹಳ ದುಃಖಕರವಾಗಿತ್ತು. ಅವರೊಬ್ಬರ ಸೀನಿಯರ್ ಅಧಿಕಾರಿ ಆದರೂ ಸಹ ಒಬ್ಬ ಅಧಿಕಾರಿ ಬಗ್ಗೆ ಯಾವ ರೀತಿಯಾಗಿ ಒಳ್ಳೆಯದನ್ನ ಬಯಸಿ ಒಳ್ಳೆಯದನ್ನ ಮಾತಾಡಿರುವಂತ ವಿಚಾರಗಳನ್ನ ನೋಡಿ, ಹಾಗೆ ಇನ್ನೊಮ್ಮೆ ಟಿ ವಿ ಕರ್ನಾಟಕದ ಮುಖಾಂತರ ಅವರಿಗೆ, ಕುಟುಂಬಸ್ಥರಿಗೆ ಮತ್ತು ಅವರಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವುದೇ ನಮ್ಮ ವಿಚಾರ. ಯಾಕೆಂದ್ರೆ ಇಂಥ ವಿಚಾರಗಳನ್ನ ನಾವು ಮುಂದಿಟ್ಟಕ್ಕೆ ಆಗಲ್ಲ ಅನ್ನುವುದೇ ಮತ್ತೊಮ್ಮೆ ಅವರ ಮನಸ್ಥಾಂತಿಗೆ, ಅವರ ಕುಟುಂಬಕ್ಕೆ ನೆಮ್ಮದಿಯಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನಮ್ಮ ಹಾರೈಕೆ.
ಕಳ್ಕೊಂಡಿದ್ದೀವಿ. ಅವರ ಒಂದು ಅಗಲಿಕೆ ನಮ್ಮ ಜಮಖಂಡಿ ಶಹರ ಪೊಲೀಸ್ ಠಾಣೆ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕಿ ಅಂತ ನಾವು ನೋಡ್ಬೋದು. ಅವರ ಒಂದು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಅವರ ಕರ್ತವ್ಯ ನಿಷ್ಠೆ ನಮಗೆಲ್ಲರಿಗೂ ದಾರಿದೀಪ ಆಗಲಿ. ನಮ್ಮ ಮದರ್ಕಂಡಿಯವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಇನ್ನೊಮ್ಮೆ ದೇವರ ಸದ್ಗತಿ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ.